जय गुरुदेव दत्त। पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ। ಸಮಸ್ತ ನಾಡಿನ ಕನ್ನಡ ಜನತೆಗೆ ಹಾಗೂ ಗುರು ಬಂಧುಗಳಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಈ ಯುಗಾದಿ ನಮಗೆ ಹೊಸ ಆರಂಭವಾಗಿದೆ ನೋಡಿ। ನಮ್ಮ ಸನಾತನ ಧರ್ಮದಲ್ಲಿ ಈ ಯುಗಾದಿ ಅನ್ನೋ ಒಂದು ಹಬ್ಬ ಬಹಳ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ। ಯುಗ ಸಂಸ್ಕೃತ ಪದದಲ್ಲಿ ಯುಗಾದಿ ಅಂದ್ರೆ ಯುಗ ಅಂದ್ರೆ ಹೊಸ ಕಾಲ, ಆದಿ ಅಂದ್ರೆ ಆರಂಭ, ಹೊಸ ಕಾಲದ ಆರಂಭ ಎಂದರ್ಥ ಆಗುತ್ತೆ। ಈ ಯುಗಾದಿ ಹಬ್ಬದ ವಿಶೇಷ ಏನೊಂದೇನಂದ್ರೆ ನಮ್ಮ ಭಾರತದಲ್ಲಿ ಎಲ್ಲ ಕಡೆಗೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾರೆ। ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಗಳಲ್ಲಿ ಬಹಳ ಜೋರಾಗಿ ನಡೆಸ್ತಾರೆ। ಆಮೇಲೆ ಈ ಯುಗಾದಿ ಹಬ್ಬಕ್ಕೆ ನಾವು ಮನೆಯಲ್ಲಿ ತೋರಣಗಳನ್ನು ಕಟ್ಟೋದ್ರಿಂದ ಹಿಡಿದು, ಹೂವಿನ ಅಲಂಕಾರ ಮಾಡೋದ್ರಿಂದ ಹಿಡಿದು, ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ಹಿಡಿದು ಹೊಸ ಬಟ್ಟೆಗಳನ್ನು ಧರಿಸಿ ಈ ಹಬ್ಬವನ್ನು ಆಚರಿಸ್ತಾರೆ। ಯಾಕೆ ಹೊಸ ಬಟ್ಟೆಗಳನ್ನು ಧರಿಸ್ತಾರೆ, ಯಾಕೆ ಮನೆಯನ್ನು ಶುಚಿಸಿಡ್ತಾರೆ, ಯಾಕೆ ಅನ್ನೋದಾದ್ರೆ ಹೊಸ ಕಾಲ ಆರಂಭಕ್ಕೆ ನಾವು ಬಂದಿದ್ದೀವಿ ಅಂತ ಅರ್ಥ। ನಮ್ಮ ಭಾರತೀಯದಲ್ಲಿ ಈ ಒಂದು ಸನಾತನ ಧರ್ಮ ಇನ್ನೊಂದು ವಿಶೇಷ ಹೇಳುತ್ತೆ, ಯುಗಾದಿ ಎನ್ನುವುದು ನಮಗೆ ಭಾರತೀಯರಿಗೆ ಹೊಸ ವರ್ಷದ ಆರಂಭ ಅಂತ। ನಾವು ಈ ಏಪ್ರಿಲ್ ಮಾರ್ಚ್ ತಿಂಗಳಲ್ಲೇ ನಾವು ಯುಗಾದಿ ಹಬ್ಬವನ್ನ ನಾವು ಕಾಣ್ತೀವಿ। ಯುಗಾದಿ ಹಬ್ಬವನ್ನ ಈ ಏಪ್ರಿಲ್ ಮಾರ್ಚ್ ತಿಂಗಳಲ್ಲೇ ನಾವು ಆಲ್ಮೋಸ್ಟ್ ನಾವು ನೋಡೋದು, ಹಬ್ಬವನ್ನು ಬರೋದು ಕೂಡ ಹೌದು। ಈ ಯುಗಾದಿ ಹಬ್ಬ ಮತ್ತೊಂದು ಮಹತ್ವದ್ದು ಅಂತ ಅನ್ನೋದಾದ್ರೆ ಬೇವು ಮತ್ತೆ ಬೆಲ್ಲ ನೋಡಿ। ಬೇವು ಕಹಿಯನ್ನ ಸೂಚಿಸುತ್ತೆ, ಬೆಲ್ಲ ಸಿಹಿಯನ್ನ ಸೂಚಿಸುತ್ತೆ। ಆ ಬೇವು ಬೆಲ್ಲವನ್ನ ಸಮನಾಗಿ ನಾವು ಸ್ವೀಕರಿಸ್ತೀವಿ। ಇದರ ಇನ್ನೊಂದು ಅರ್ಥ, ಜೀವನದಲ್ಲಿ ಬರುವಂತಹ ಕಹಿ ಘಟನೆಗಳು ಹಾಗೂ ಬರುವಂತಹ ಸಂತೋಷದ ದಿನಗಳೆಲ್ಲವೂ ಕೂಡ ನಾವು ಸಮನಾಗಿ ತಗೊಳ್ಬೇಕು। ಹಾಗಾಗಿ ಈ ಹಬ್ಬದ ಮಹತ್ವ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ। ನಮ್ಮ ಹಳೆ ದಿನಗಳ ಕಾಲ, ನಮ್ಮ ಹಳೆ ದಿನಗಳಲ್ಲಿ ಏನಾಗಿತ್ತು, ಕಹಿ ಘಟನೆಗಳಾಗಿತ್ತು, ನಮ್ಮಿಂದ ತುಂಬಾ ತಪ್ಪುಗಳಾಗಿತ್ತು, ಆ ಎಲ್ಲಾ ತಪ್ಪುಗಳನ್ನ ನಾವು ಹಿಂದೆಡೆಗೆ ಬಿಟ್ಟು ಈ ಹೊಸ ಕಾಲದ ಆರಂಭಕ್ಕೆ ನಾವು ಹೊಸ ಜೀವನವನ್ನ ಮಾಡಿಕೊಂಡು, ಹೊಸ ಗುರಿಯನ್ನ ಇಟ್ಕೊಂಡು, ಒಳ್ಳೆಯ ಸಂದೇಶಗಳನ್ನ ಈ ಸಮಾಜಕ್ಕೆ ಕೊಡ್ತಾ ಮಾದರಿಯ ರೀತಿಯಲ್ಲಿ ನಾವು ಬದುಕೋಣ ಅಂತ ಹೇಳ್ತೀನಿ। ಈ ಯುಗಾದಿ ಎಲ್ಲರ ಬಾಳಲ್ಲಿ, ಎಲ್ಲರ ಬದುಕಲ್ಲಿಯೂ ಕೂಡ ಹೊಸ ಆರಂಭವನ್ನು ಸೃಷ್ಟಿಸಲಿ, ಎಲ್ಲ ಸಮಸ್ತ ನಾಡಿನ ಜನತೆಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಗುರುಗಳಾಗಿರುವಂತಹ ವೆಂಕಟಾಚಲ ಅವಧೂತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಸದ್ಗುರು ಸಾಯಿಬಾಬಾನವರು, ಇವರೆಲ್ಲ ಅನುಗ್ರಹ ಕೂಡ ನಿಮಗೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ, ಈ ಹಬ್ಬ ಎಲ್ಲರೂ ಕೂಡ ಮನೆಗಳಲ್ಲಿಯೂ ಕೂಡ ಭಕ್ತಿ ಭಾವದೊಡೆಗೆ ಆಚರಣೆ ಮಾಡಲಿ। ದೇವಸ್ಥಾನ ಮಂದಿರಗಳಿಗೆ ಹೋಗಿ ನೀವು ಭಗವಂತನ ದರ್ಶನವನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ। ಜೈ ಗುರುದೇವ ದತ್ತ।